ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 4 ಎಕರೆ ತುಂಬ ಚೆನ್ನಾಗಿದೆ. ಟೌನ್ ಲಿಮಿಟ್ಸಲ್ಲಿದೆ. ತಾರ್ ರೋಡಿಂದ 200 ಮೀಟ್ರ್ ಆಗುತ್ತೆ. ಅಲ್ಲೇನಿದೆ ಆ ಫೆನ್ಸು ಅದೇ ತಾರ್ ರೋಡು. ಅಲ್ಲಿಂದ 33 ಅಡಿ ರಸ್ತೆ, ಇಷ್ಟು ಅಗಲ ರಸ್ತೆ ಇದೆ. ಜಾಗ ತುಂಬ ಚೆನ್ನಾಗಿದೆ. ತೋಟ ಇದು ಬೆಂಗಳೂರಿಂದ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 90 ಕಿಲೋಮೀಟ್ರ್ ಆಗುತ್ತೆ. ಟೌನಿಂದ 2 ಕಿಲೋಮೀಟ್ರು. ಸುತ್ತ ತೋಟದ ಮನೆಗಳು, ತುಂಬ ಬ್ಯೂಟಿಫುಲ್ಲಾಗಿದೆ. ಒಳ್ಳೆ ತೆಂಗಿನ ಮರಗಳು, 145 ತೆಂಗಿನ ಮರ ಇದೆ. 3 ಬೋರ್ವೆಲ್ 4 ಬೋರ್ವೆಲ್ ಇದೆ ಜಾಗದಲ್ಲಿ. ಎಲ್ಲ ಡಿಪ್ರಿಕೇಶನ್ ಮಾಡಿ ತೋಟ ಜೋಳ ಮಾಡಿದ್ದಾರೆ. ನೋಡಿ, ತೆಂಗು ತುಂಬ ಒಳ್ಳೆ ಫಲ ಬರ್ತಾಯಿದೆ. ಬ್ಯಾಕ್ ಸೈಡೆಲ್ಲ ಹಳ್ಳ, ನೀರೆಲ್ಲ ಹರಿಯುತ್ತೆ. ಇದರ ಆ ಕಡೆ ಎಲ್ಲ ಜಾಗ ತುಂಬ ಬ್ಯೂಟಿಫುಲ್ ಆಗಿದೆ. ರೆಡ್ ಸಾಯಿಲು, ಮಣ್ಣು ಮಾತ್ರ ಇದೇ ಥರ ಇದೆ. ಅಕ್ಕಪಕ್ಕ ಎಲ್ಲ ನೋಡಿ ತೋಟದ ಮನೆಗಳು. ವಿಲೇಜು ಈ ಕಡೆಗೆ 1 ಕಿಲೋಮೀಟ್ರಿಗೆ ಹೋದರೆ 1.5 ಕಿಲೋಮೀಟ್ರ್ ವಿಲೇಜು. ಎಲ್ಲ ಅಕ್ಕಪಕ್ಕ ತೋಟದ ಮನೆಗಳೇ ನೋಡಿ. ಅದು 4 ಲೈನ್ ಬರುತ್ತೆ. ಆ ಕಡೆ ಉದ್ದದ ಮರಗಳು ಏನಿದೆ 5 ಲೈನ್ ತೆಂಗಿನ ಮರ ಉದ್ದಕ್ಕಿದೆ. ಫೆನ್ಸ್ ಮಾಡಿದ್ದಾರೆ, ಸುತ್ತ ಫೆನ್ಸ್ ಆಗಿದೆ. ಜನರಲ್ ಪ್ರಾಪರ್ಟಿ. ಒಳ್ಳೆ ವ್ಯೂ ಇದೆ. ಸುತ್ತ ತೋಟದ ಮನೆಗಳು, ತೆಂಗಿನ ಮರಗಳು, ಜೋಳ. ಸ್ಕ್ವೇರ್ ಬಾಕ್ಸ್ ಆಗಿ ಸ್ಕ್ವೇರ್ ಆಗಿದೆ. ಒಳ್ಳೆ ತುಂಬ ಚೆನ್ನಾಗಿದೆ ತೋಟ. ಇವರು ಎಕರೆಗೆ 55 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಇದೆ. ಅದೇ ಆ ಏನು ಕಾಣ್ತಾ ತೆಂಗಿನ ಮರ ಅದೇ ಹಿಂದಗಡೆ. ಆ ಕಡೆ ಆ ಉದ್ದದ ತೆಂಗಿನ ಮರ ಏನಿದೆ ಅಲ್ಲಿಗೆ ಬರುತ್ತೆ. ಆ ಉದ್ದದ ತೆಂಗಿನ ಮರ ಲೈನಕ್ಕೆ ಸ್ಕ್ವೇರ್ ಬಾಕ್ಸ್ ಆಗಿ ನೋಡಿ. ಜೋಳ ಬ್ಯೂಟಿಫುಲ್ಲಾಗಿ ಬೆಳೆದಿದ್ದಾರೆ. ಜೋಳ ಮರ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಮಣ್ಣು ಇದೇ ಥರ ಕೆಂಪು. ಸುತ್ತ ತೆಂಗಿನ ತೋಟಗಳೇ ನೋಡಿ. ಟೌನ್ 1-1.5 ಕಿಲೋಮೀಟ್ರ್ ಅಷ್ಟೇ ಟೌನ್ ಲಿಮಿಟ್ಸಲ್ಲೇ ಇರೋ ಜಾಗ ನೋಡಿ. ಇಲ್ಲಿ ಒಂದು ಮಾವಿನ ಮರನೂ ಇದೆ. ಈ ಕಡೆ ಅರಿಶಿನೂ ಹಾಕಿದ್ದಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲೇನು ಫೆನ್ಸ್ ಕಾಣುತ್ತೋ ಆ ಫೆನ್ಸ್ ತನಕನೂ ಜಾಗ. ಒಳ್ಳೆ ತೋಟ ಟೌನ್ ಲಿಮಿಟ್ಸಲ್ಲಿರೋದ್ರಿಂದ ಯಾವತ್ತಿದ್ರೂ ಒಳ್ಳೆ ನೋಡಿ. ಆ ಏನು ತೆಂಗಿನ ಮರ ಕಾಣುತ್ತೋ ಅಲ್ಲಿ ತನಕ ಈ ತೆಂಗಿನ ಮರಗಳು ಎಲ್ಲ ಸೇರಿ 4 ಎಕರೆ ಜಾಗ. ಮಣ್ಣು ಮಾತ್ರ ನೋಡಿ ಇದೇ ಥರ ರೆಡ್ ಸಾಯಲು. ಎಲ್ಲಟ್ಲೂ ಫಸಲು ಕುಣ್ಸವ್ರೆ. 4 ಎಕರೆಲ್ಲೂ ಫಸಲು ಕುಣ್ಸವ್ರೆ.